ಹಲೋ ಹಾಯ್ ಗುಡ್ ಮಾರ್ನಿಂಗ್. ಇವಾಗ ನಾವು ಗೋಲ್ ಗುಂಬಸ್ ಬಂದ್ವಿ. ಗೋಳಗುಮ್ಮಟ ಬಿಜಾಪುರಲ್ಲಿರೋ ಒಂದು ಫೇಮಸ್ ಗೋಲ್ ಗುಂಬಸ್. ನೆನ್ನೆ ನೈಟೇ ಬಂದೆ ಬಿಜಾಪುರ ಕರ್ನಾಟಕ ಎಂಟ್ರಾಗಿ. ನೆನ್ನೆ ನೈಟ್ ಇಲ್ಲೇ ಪಕ್ಕದಲ್ಲೇ ಸ್ಟೇ ಆಗಿ ಹೋಟೆಲ್ ಹೆರಿಟೇಜ್ ಅಂತ ಸ್ಟೇ ಆಗಿ ಇವಾಗ ಇಡ್ಲಿ ವಡೆ ತಿನ್ಕೊಬಂದೆ. ಇದು 10 o'clock ಓಪನ್ ಒಳಗೆ. ಇನ್ನು ಬಾಕಿ ಎಂಟ್ರಿ ಫೀ 25 ರೂಪಾಯಿ ಪರ್ ಪರ್ಸನ್. ಇನ್ನು ಕ್ಯಾಮ್ರಾ ಇದ್ದರೆ 25 ರೂಪೀಸ್ ಆಯ್ತದೆ. ಇನ್ನು ಜೊತೆಗೆ ಕ್ಯಾಶ್ ಇಟ್ಕೊಳ್ಳೇಬೇಕು. 25 ರೂಪಾಯಿ 5 ರೂಪಾಯಿ ಚೇಂಜ್ ಇಲ್ದಲೆ ಗೊಳ ಆಡಬೇಕಾಯ್ತು. ಹಿಂಗೋ ಆನ್ಲೈನ್ ಅಂದರೂ ಆಗೋಲ್ಲ. ಟಿಕೆಟ್ ಆನ್ಲೈನ್ ಆಯ್ತದೆ, ಬಟ್ ಕ್ಯಾಮ್ರಾಕ್ಕೆ 25 ರೂಪೀಸ್ ಕ್ಯಾಶ್ ಕೊಡಬೇಕು. ಹಾಗಾಗಿ ಕಷ್ಟ ಆಯಿತು. ಇನ್ನು ಇಲ್ಲಿ ಒಳಗೆ ಹೋಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿಬಿಡೋಣ. ಇದೇನಪ್ಪ ಅಂದರೆ 17th ಸೆಂಚುರಿಲಿ ಈ ಆದಿಲ್ ಶಾ ಅನ್ನೋ ಕಿಂಗ್ ಇಲ್ಲಿ ಆಳ್ವಿಕೆಯಲ್ಲಿದ್ದಾಗ ಅವರು ಸಾಯೋಕ್ಕಿಂತ ಮುಂಚೆನೇ, ಅಂದರೆ ಇಲ್ಲಿ ಯಾವಾಗ ಪದವಿಗೆ ಬಂದರು ಆವಾಗಲೇ ಈ ಟಾಂಬ್ ಗೋಲ್ ಗುಂಬಸ್ ಈ ಟಾಂಬ್ನ ಅವರು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಏಷ್ಯಾ ಅಂತೀನಿ, ವರ್ಲ್ಡ್ದು ಸೆಕೆಂಡ್ ಬಿಗ್ಗೆಸ್ಟ್ ಟಾಂಬ್ ಅಂತಾರೆ ಇದನ್ನ. ಫಸ್ಟ್ ಒನ್ ರೋಮಲ್ಲಿದೆ, ಇದು ಸೆಕೆಂಡ್ ಬಿಗ್ಗೆಸ್ಟ್ ಟಾಂಬ್. ಹಾಗಾಗಿ ಇದೊಂದು ಫೇಮಸ್ ಅನ್ಬೋದು. ಇಲ್ಲಿ ಎಂಟ್ರ್ ಆದಂಗೆ ಫಸ್ಟ್ ಮ್ಯೂಸಿಯಮ್ ಇದೆ, ಆರ್ಕಿಯಾಲಜಿಕಲ್ ಮ್ಯೂಸಿಯಮ್ ಅಂತ. ಇದು ಗೋಲ್ ಗುಂಬಸ್ಗೆ ಇದ್ರ ಬ್ಯಾಕ್ ಇದೆ. ಗೋಳಗುಮ್ಮಟ ಪಕ್ಕದಲ್ಲಿ ಒಂದಿದೆ ಚಿಕ್ಕ ಟಾಂಬ್. ನೋಡಿ ಇಲ್ಲೇ ಟಾಂಬ್, ಅದ್ರ ಮೇಲೆ ಅಲೋ ಇಲ್ಲ. ಆದಿಲ್ ಶಾ ಟಾಂಬ್ ಅಲ್ಲೇ ಸೆಂಟ್ರಲ್ ಇದ್ದಲ್ಲ ಅದು. ಇಲ್ಲಿದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಇಲ್ಲಿ ಬರೋ ವಾಯ್ಸ್ ಎಲ್ಲ 7 times ಎಕೋ ಆಯ್ತದೆ ನೋಡಿ. ಹಲೋ ಚೆಕ್ 1 2 3. ಕನ್ನಡ ಬುಕ್ಕಲ್ಲಿ ಇದ್ರ ಬಗ್ಗೆ ಓದಿದ್ವಿ, ಗೋಲ್ ಗುಂಬಸ್ ಬಗ್ಗೆ ಚಿಕ್ಕದ್ರಲ್ಲಿ. ಇವಾಗ ಬಿಜಾಪುರ ಗೋಲ್ ಗುಂಬಸ್ ನೋಡಿಕೊಂಡು ಹೊರಟಿದ್ದೀವಿ ಬಾದಾಮಿ ಕಡೆಗೆ, ಬಾಗಲಕೋಟ್. ಅಲ್ಲಿ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಪ್ಲಾನ್ ಇವತ್ತು. ನೋಡಿ ಇಲ್ಲೇ ಉಳಿದಿದೆ ಹೋಟೆಲ್ ಹೆರಿಟೇಜ್. ಹೋಟೆಲ್ ಹೆರಿಟೇಜ್ ಇದು ಪಕ್ಕನೇ, ಇಲ್ಲಿಂದ ಏನು 500 meters ಅಷ್ಟೇ ಗೋಲ್ ಗುಂಬಸ್. ಮ್ಯಾಪ್ ಹಾಕಿದ್ದೀನಿ, ಎಷ್ಟು 2.5 ಗಂಟೆ ತೋರಿಸ್ತಿದೆ, 122 kilometers. ಇದಕ್ಕೆ ಬಾದಾಮಿಗೆ ಬನ್ನಿ, ಹೋಗೋಣ. ಬಾಗಲಕೋಟ್ ಇವಾಗ ಇದು ಬಿಜಾಪುರ. ಆದರೂ 2 ವಾರದಿಂದ ಅಲ್ಲಿ ಇಲ್ಲಿ ಬೇರೆ ಸ್ಟೇಟಲ್ಲಿ ಸುತ್ತಾಡಿ ಕರ್ನಾಟಕ ಎಂಟ್ರಾಗಿ ಕೆ ರಿಜಿಸ್ಟ್ರೇಷನ್ ನೋಡ್ದಂಗೆ ಏನೋ ಒಂಥರ ಖುಷಿ.
ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು, ನೆಮ್ಮದಿಯ ತವರೂರಿದು, ನಮ್ಮ ನಾಡಿದು ನಮ್ಮದು. ಬಿಜಾಪುರದ ಸಗದ ಕಾಣಿಸ್ತಿದೆ. ಕರೆಕ್ಟ್ ರೋಡ್ ಸೆಂಟ್ರಲ್ಲೇ ವಿಂಡ್ ಮಿಲ್ ಹಾಕಿರೋ ಥರ ಇದೆ. ಕೃಷ್ಣಾ ನದಿ ತೀರದಲ್ಲಿ ಸಖತ್ತಾಗಿಲ್ಲ ಅಲ್ಲ? ಪೂಜೆ ನಡೀತಿದೆ. ಯಾಕೆ ಹಂಗೆ ನೋಡ್ತಿದ್ದೀರಾ? ನಾನು ಕನ್ನಡದವನೇ, ಕನ್ನಡ ಬರ್ತದೆ. ಹಾಂ, ಕನ್ನಡ ಬರಲ್ವಾ? ವಾ, ವೆಲ್ಕಮ್ ಟು ಹೆರಿಟೇಜ್ ಟೌನ್ ಆಫ್ ಬಾದಾಮಿ. ಇದೆ ನೋಡಿ ಬಾದಾಮಿ ಟೌನ್. ಇದು ಬಾಗಲಕೋಟೆ ಜಿಲ್ಲೆಗೆ ಸೇರುತ್ತೆ. ಆ್ಯಕ್ಚುಲಿ ಬಾಗಲಕೋಟೆ ಫಸ್ಟ್ ಬಿಜಾಪುರ ಜಿಲ್ಲೆಗೆ ಸೇರಿತ್ತು. 1997 ಬೇರೆ ಆಗಿ ಸಪ್ರೇಟ್ ಜಿಲ್ಲೆ ಆಯ್ತದೆ ಬಾಗಲಕೋಟೆ. ಈ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಮೂರು ಹತ್ತತ್ರನೇ ಇರೋದು. ಇದೆಲ್ಲ ಬಾಗಲಕೋಟೆ ಡಿಸ್ಟಿಕ್ಗೆ ಸೇರೋದು. ಇವಾಗ ಇನ್ನೊಂದು ಕಿಲೋಮೀಟ್ರ್ ಇದೆ ಬಾದಾಮಿ ಕೇವ್ಸ್ಗೆ. ಬಾದಾಮಿ ಕೇವ್ ಟೆಂಪಲ್ ಅಂತಾರೆ. ಬೈಕಲ್ಲಿ ಹೋಗ್ಬೋದಲ್ಲ? ಸರಿ ತಾತ. ಅದೇ ಬಾದಾಮಿ ಆ ಗುಹೆ ತಾನೆ? ಹಾಂ ಹಾಂ. ಬ್ಯಾಕ್ ಸೈಡೆ. ಹಾಂ ಹಾಂ ಹಾಂ, ಅಲ್ಲಿಂದ ಅಲ್ಲ? ಓಕೆ ಓಕೆ. ಅಲ್ಲಿಂದನೇ ರೈಟ್ ಹೋಗಬೇಕು. ಮಕ್ಕಳೆಲ್ಲ ಹೋಗ್ತಿದ್ದು ರೈಟ್ಗೆ. ಇಲ್ಲಿಂದ ಹತ್ತದು.
ಇದೆ ನೋಡಿ. ಓಕೆ, ಇದೆ ಕೇವ್ ಟೆಂಪಲ್. ಲಗೇಜ್ ರೂಮ್ ಎಲ್ಲಿದೆ? ಹಾಂ, ಇಲ್ಲೇ ಇಡೋದಾ? ಹೌದಾ? ಬೈಕ್ ಅಲ್ಲಿ ಹಾಕ್ಬೇಕಲ್ಲ? ಬೈಕು ಹಾಂ, ಲಗೇಜ್ ಇಲ್ಲೇ ಇಡ್ಲಾ? ಬೈಕ್ ಹಾಕಿ ಬರ್ತೀನಿ. ಆಂಟಿ, ಬೈಕ್ ಇಲ್ಲೇ ಹಾಕ್ಬಿಡ್ತೀನಿ. ಒಂದು ಬೈಕ್ ಜೊತೆಗೇನೆ ಲಗೇಜ್ ಇರಲಿ, ಸುಮ್ಮನೆ ಬಿಚ್ಚೋದು ತೆಗಿಯೋದು. ಅದಕ್ಕೆ ಮಂಗಗಳು ಬರ್ತಾವ. ಬೈಕ್ ಇಲ್ಲೇ ಸೈಡಲ್ಲಿ ಹಾಕಿರ್ತೀನಿ. ಬೈಕ್ ಇಲ್ಲೇ ಇರ್ತೀರಲ್ಲ ನೀವು. ಹಾಂ, ಏನು ಬೈಕ್ ಕೆಳಗೆ? ಹಾಂ, ಅಲ್ಲಿಗೆ ಹಾಕ್ಲಾ? ಹಾಂ, ಸರಿ. ಸರಿ, ಆಗ ಇಡ್ತೀನಿ ಬಿಡಿ. ಹಾಂ 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 ಹಾಂ, ಸರಿ ಸರಿ. ಆಗ ಇನ್ನು ಈ ಬಾದಾಮಿ ಬಗ್ಗೆ ಹೇಳಬೇಕಂದ್ರೆ, ಇದು 6th 7th ಸೆಂಚುರಿಲಿ ಬಿಲ್ಟ್ ಆಗಿರೋದು. ಈ ಚಾಲುಕ್ಯ ಡೈನಾಸ್ಟಿ ಅವರು ಬಿಲ್ಟ್ ಮಾಡಿರೋದು ಇದನ್ನ. ಟೋಟಲ್ 4 ಕೇವ್ ಇದೆ ಇಲ್ಲಿ. ಹಿಂದೂಸ್ದು ಇದೆ, ಬುದ್ಧಿಸ್ಟ್ ಇದೆ ಮತ್ತು ಜೈನ್ಸ್ದು ಇದೆ. ಇವಾಗ ಬಾದಾಮಿಯಿಂದ ಪಟ್ಟದಕಲ್ಲಿಗೆ ಹೊರಟಿದ್ದೀವಿ. 2 ಗ್ಲಾಸ್ ಕಬ್ನಾಲ್ ಕುಡಿದ್ಬಿಟ್ಟೆ, ಹಂಗಾಗಿ ತೇಗ್ ಬರ್ತಿದೆ. ಡೈಲಿ ರೈಡ್ ಮಾಡ್ತಿದ್ದೀನಲ್ಲ, ಹಂಗಾಗಿ 3 ಹೊತ್ತೆಲ್ಲ ಊಟ ಮಾಡೋಂಗಿಲ್ಲ. 2 ಹೊತ್ತು ಊಟ ಮಾಡ್ತೀನಿ, 1 ಹೊತ್ತು ಹಂಗೆ ಫ್ರೂಟ್ಸ್ ಅದು ಇದು ತಿನ್ಕೊಂಡು ಅಲ್ಲಿ ಕರೆಕ್ಟ್ ಆಯ್ತದೆ. ಇವಾಗ ಹೊರಡೋಣ ಪಟ್ಟದಕಲ್ಲು. ಏನೊಂದು 20 ಕಿಲೋಮೀಟ್ರ್ ಅಷ್ಟೇ ಬಾದಾಮಿಯಿಂದ. ಅರ್ಧ ಗಂಟೆ ತೋರಿಸ್ತಿದೆ. ವಾವ್, ಸಖತ್ತಾಗಿದೆ ಗುರು ಟೆಂಪಲ್ ಇದು. ಇವಾಗ ನಾವು ಪಟ್ಟದಕಲ್ಲಿಗೆ ಬಂದ್ವಿ. ಬಾದಾಮಿಯಿಂದ ಒಂದು 20 ಕಿಲೋಮೀಟ್ರ್ ಅಷ್ಟೇ. ನೋಡಿ, ಇದೆ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಇದು ಅಷ್ಟೇ ಸೇಮ್ ಚಾಲುಕ್ಯ ಡೈನಾಸ್ಟಿ ಬಿಲ್ಟ್ ಮಾಡಿರೋದು 6th 7th ಸೆಂಚುರಿಲಿ. Sea good for health.
ಇಲ್ಲೂ ಶಿವಲಿಂಗ ಇದೆ. ಮುಗೀತು ಪಟ್ಟದಕಲ್ಲು. ಇವಾಗ ನೆಕ್ಸ್ಟ್ ಐಹೊಳೆ ಹೋಗೋಣ ಬನ್ನಿ. ಐಹೊಳೆ ಇಲ್ಲಿಂದ ಏನು ಎಷ್ಟು ಕಿಲೋಮೀಟ್ರ್ ಇದೆ? ಬನ್ನಿ ಹೋಗೋಣ, ಹತ್ರನೇ. ಪಟ್ಟದಕಲ್ಲು ಮುಗೀತು, ಇವಾಗ ಹೊರಟ್ವಿ ಐಹೊಳೆಗೆ. ಐಹೊಳೆನೂ ಇಲ್ಲಿಂದ 14 ಕಿಲೋಮೀಟರ್ಸ್ ಅಷ್ಟೇ, ಎಲ್ಲ ಪಕ್ಕನೇ. ಇದು ಮೂರೂ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇದು ಮೂರೂ ಚಾಲುಕ್ಯ ಡೈನಾಸ್ಟಿ ಟೈಮ್ ಅವ್ರು ಮಾಡಿರೋದು. 17th ಸೆಂಚುರಿಲಿ, ಸಾರಿ 7th ಸೆಂಚುರಿಲಿ. ಓ ಓ ಓ ಓ ಓ ಲವ್ ಯು ಅಪ್ಪು. ಫುಲ್ ಕಲ್ ಮೇಲೆಲ್ಲ ಬರ್ತಿದ್ದಾರೆ ನೋಡಿ, ಲವ್ ಯು ಅಪ್ಪು, ಅಪ್ಪು ಫ್ಯಾನ್ಸ್. ಹಾಯ್ ಮಾಡಿ, ಹಾಯ್ 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 ಹಾಯ್. ಹೋ ಭರತ್. ಅದು ಗಾಡಿ ನಂಬರ್ ಹರಿಯಾಣದ್ದು, ನಾನು ಕರ್ನಾಟಕದವನು. ಏ ಬಿಸಿ ಇದೆ, ಮುಟ್ಬಾರ್ದು. ಬಿಸಿ ಇದೆ. ಐಹೊಳೆ, ಐಹೊಳೆದು ಟೆಂಪಲ್ ಎಲ್ಲಿರೋದು? ಮುಂದೆ ಇರೋದಾ? ಟೆಂಪಲ್ ಮುಂದೆ ಇರೋದಾ? ಇದೆ ತಾನೆ ಇದೆಲ್ಲ? ಎಷ್ಟು? 128 ದೇವಸ್ಥಾನ ಇದೆಯಾ? ಏನು ಬೇರೆ ಬೇರೆ ಕಡೆ ಸುತ್ತಮುತ್ತ? ಏನು ಸರ್ ಸರ್ ಅಂತ ಇದ್ದಾರಲ್ರು ಅಣ್ಣ. ಊಟ ಮಾಡಿದ್ರಾ? ನಮ್ಮದು ಮಾಡಬೇಕು. ಇದೇವ್ರ ಎಲ್ರದ್ದು? ಸ್ಕೂಲ್ ಹೋಗಲ್ವಾ? ರಜಾನ ಏನು? ಏನಕ್ಕೆ? ಓ ದಸರಾ ರಜಾ. ಹಾಯ್. ಆಟಾಡಲ್ವಾ? ಏನು ಆಟಾಡ್ತಿದ್ರಿ? ಏತಪಾತ ಕಣ್ಣ ಮುಚ್ಚಾಲೆ, ಐಸ್ ಪೈಸ್. ಸರಿ ಸಿಗೋಣ, ಬಾಯ್ 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 ಬಾಯ್. ನೂರ 28 ದೇವಸ್ಥಾನಗಳಿದಾವಂತೆ ಗುರು. ಕರೆಕ್ಟ್ ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದೆ. ಐಹೊಳೆ ಹಳ್ಳಿ ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ದೇವಸ್ಥಾನಗಳಿದ್ದಾವೆ. ನೋಡಿ ಇಲ್ಲೂ ಒಂದು ದೇವಸ್ಥಾನ. ಎಷ್ಟು ದೇವಸ್ಥಾನ ಇದೆ, ಎಲ್ಲ ಸಖತ್ತಾಗಿದೆ ಅಲ್ಲ. ಇಲ್ಲೂ ಒಂದು ದೇವಸ್ಥಾನ. ಇಲ್ಲೊಂದು. ವಾ, ಫುಲ್ ದೇವಸ್ಥಾನಗಳು. ಏನು ಮಾಡ್ತಿದ್ಯಾ ಪುಟ ರೋಡಲ್ಲೇ? ಇದು ಒಂದು ದೇವಸ್ಥಾನ. ಇಲ್ಲೊಂದು ದೇವಸ್ಥಾನ.
ಇದೇ ಮೇಯ್ನ್. ಬನ್ನಿ ಹೋಗೋಣ ಒಳಗೆ. ಬಂದೆ, ಐಹೊಳೆ ಟೆಂಪಲ್ ಒಳಗೆ ಬಂದೆ. ಇದು ಮೂರರಲ್ಲೂ, ಮೂರು ಅಂತಲ್ಲ, ಅಜಂತ, ಎಲ್ಲೋರ, ಈ ಮೂರು, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಎಲ್ಲ ಎಂಟ್ರಿ ಟಿಕೆಟ್ 25 ರೂಪೀಸ್ ಆನ್ಲೈನ್. ಆಫ್ಲೈನ್ ಆದರೆ 30 ರೂಪೀಸ್. ಇದೇ ಥರನೇ, ಬಟ್ ಚೇಂಜ್ ಇಟ್ಕೊಬರ್ಬೇಕಿಲ್ಲ ಅಂದರೆ ಆನ್ಲೈನ್. ಇಲ್ಲಿ ಟೋಟಲಿ ಈ ಐಹೊಳೆ ಈ ವಿಲೇಜಲ್ಲೇ ಟೋಟಲ್ 128 ಟೆಂಪಲ್ಸ್ ಇದೆಯಂತೆ. ಇದೊಂದು ಮೇನ್ ಟೆಂಪಲ್, ದುರ್ಗಾ ದೇವಾಲಯ ಅಂತ. ಇದು ಮೇನ್ ಟೆಂಪಲ್. ಹೀಗೆ ಇವಾಗ ನೆಕ್ಸ್ಟ್ ಸೀದಾ ಹಂಪಿಗೆ ಹೊರಡೋ ಪ್ಲ್ಯಾನ್ ನಂದು. ಹಂಪಿಲಿ ಸ್ಟೇ ಆಗಿ ಬೆಳಗ್ಗೆ ಹಂಪಿ ನೋಡಿಕೊಂಡು ಬ್ಯಾಂಗ್ಳೂರು ಹೋಗೋ ಪ್ಲ್ಯಾನ್. ಇನ್ನೇನು ಗೋಪ್ರನೂ ಸ್ವಿಚ್ ಆಫ್ ಆಯ್ತದೆ, ಮೊಬೈಲು ಸ್ವಿಚ್ ಆಫ್ ಆಯ್ತದೆ. ಬನ್ನಿ ಹೊರಡೋಣ. ಟೈಮ್ 4:16 ಆಯಿತು. ಹಂಪಿಲಿಂದ 120 ಕಿಲೋಮೀಟರ್ ಸಮಥಿಂಗ್ ಇದೆ. ಹೋಗೋಣ. ಚಲೋ, ಬಾಯ್ ಬಾಯ್ ಐಹೊಳೆ, ಬಾಯ್ ಬಾಯ್.